ಕನ್ನಡ ಲಿಪಿಗೆ ಬ್ರಾಹ್ಮಿ ಲಿಪಿ ಅನ್ನೋ ಪದ ಹೇಗ್ ಬಂತು? ಕುಮುದೆಂದು ಮುನಿ ತಮ್ಮ ಗ್ರಂಥದಲ್ಲಿ ಕನ್ನಡ ಭಾಷೆ ಬಗ್ಗೆ ಏನನ್ನ ಸಾಬೀತುಪಡಿಸಿದ್ದಾರೆ ಗೊತ್ತಾ? ಈ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ನಾನು ಲಾವಣ್ಯ. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ನಲ್ಲಿ ನನ್ನ ಫಾಲೋ ಮಾಡಿ. ನಿಮಗ್ ಗೊತ್ತಾ, ಕುಮುದೆಂದು ಮುನಿ ರಚಿಸಿದ ಸಿರಿಭೂವಲಯ ಅನ್ನೋ ಗ್ರಂಥದ ಪ್ರಕಾರ ಕನ್ನಡ ಭಾಷೆ ಒಂದು ಗುಪ್ತ ಭಾಷೆಯಾಗಿತ್ತು. ಬ್ರಹ್ಮರ್ಷಿ ದೇವರಾತರ ಪ್ರಕಾರ ವೇದ ಕಾಲದಿಂದ ಕನ್ನಡ ಸೇರಿದಂತೆ 4 ಗುಪ್ತ ಭಾಷೆಗಳಿದ್ವು. ಸೊನ್ನೆಯಿಂದಾನೇ ಎಲ್ಲ ಅಂಕಿಗಳನ್ನ ಮತ್ತು ಅಕ್ಷರಗಳನ್ನ ಸೃಷ್ಟಿಸಲಾಯಿತು. ಕನ್ನಡ ಭಾಷೆಯ ಇನ್ನೊಂದು ಮೇನ್ ಥಿಂಗ್ ಏನಂದ್ರೆ, ವಿಶ್ವದ ಎಲ್ಲ ಭಾಷೆಗಳನ್ನ ಅಡಗಿಸಿಕೊಳ್ಳುವ ಶಕ್ತಿ ಇರೋದು ನಮ್ಮ ಕನ್ನಡ ಭಾಷೆಗೆ ಅಂತ ಕುಮುದೆಂದು ಮುನಿ ತಮ್ಮ ಗ್ರಂಥದಲ್ಲಿ ಸಾಬೀತನ್ನ ಪಡಿಸಿದ್ದಾರೆ. ಇನ್ನು ಆದಿ ತೀರ್ಥಂಕರರ ವೃಷಭದೇವ ತನ್ನ ಮಗಳಾದ ಬ್ರಾಹ್ಮಿ ಮತ್ತು ಸುಂದರಿಯರಿಗೆ ಕನ್ನಡ ಅಂಕಾಕ್ಷರಗಳನ್ನ ವಿವರಿಸಿದ್ರು. ಈ ಕಾರಣದಿಂದಾಗಿ ಈ ಅಕ್ಷರ ಲಿಪಿಗೆ ಬ್ರಾಹ್ಮಿ ಲಿಪಿ ಹಾಗೂ ಅಂಕಲಿಪಿಗೆ ಸುಂದರಿ ಲಿಪಿ ಅನ್ನೋ ಹೆಸರಾಯಿತು. ಈ ವಿಷಯವನ್ನ ಸಿರಿಭೂವಲಯ ಗ್ರಂಥ ಬಹಳ ಸ್ಪಷ್ಟವಾಗಿ ತಿಳಿಸಿದೆ.